ಬಿಗ್ ಬಾಸ್ 5ನೇ ವಾರದ ನಾಮಿನೇಷನ್ ಪ್ರಕ್ರಿಯೆಯಲ್ಲಿ ಗಿಲ್ಲಿ ನಟ ಅವರು ಪ್ರತಿ ವಾರದಂತೆ ಈ ವಾರ ಕೂಡ ಬಹಳ ಮುಂದಿದ್ದಾರೆ ಅಂತಲೇ ಹೇಳ್ಬೋದು. ಈ ವಾರದಲ್ಲಿ 8 ಜನ ನಾಮಿನೇಷನ್ ಪ್ರಕ್ರಿಯೆಯಲ್ಲಿದ್ದರು. ರಾಶಿಕಾ ಶೆಟ್ಟಿ, ಗಿಲ್ಲಿ ನಟ, ಮಾಳು, ಧ್ರುವಂತ್, ಧನುಷ್, ಮಲ್ಲಮ್ಮ, ರಿಷಿ ಗೌಡ ಹಾಗೂ ಅಶ್ವಿನಿ ಗೌಡ. ಇದರಲ್ಲಿ ಗಿಲ್ಲಿ ನಟ ಅವರು 68%ಗಳೊಂದಿಗೆ ಬಹಳ ಮುಂದಿದ್ದಾರೆ. ಎಲ್ಲರಿಗಿಂತ ಅವರು ಸೇಫ್ ಅಂತಲೇ ಹೇಳ್ಬೋದು. ಈ ವಾರದಲ್ಲಿ ಅವರ ಆಟ, ಅವರ ಕಾಮಿಡಿಗೆ, ಅವರ ನೈಪುಣ್ಯತೆಗೆ ಜನ ವೋಟ್ ಹಾಕಿ ಅವರನ್ನು ಪ್ರತಿ ವಾರದಲ್ಲಿ ಮುಂದೆ ಮಾಡ್ತಾ ಇದ್ದಾರೆ. ಆದರೆ ಈ ವಾರದಲ್ಲಿ 2ನೇ ಸ್ಥಾನದಲ್ಲಿರುವಂಥದ್ದು ಮಾಳು ಅವರು 9% ಮತಗಳನ್ನು ಪಡೆದಿದ್ದಾರೆ. ಬರ್ತಾ ಬರ್ತಾ ಇವರು ಸ್ವಲ್ಪ ಪಿಕಪ್ ಆಗ್ತಾ ಇದ್ದಾರೆ. ಯಾಕಂದರೆ ಮೊದಲೆಲ್ಲ ಡಿಮ್ ಇರ್ತಾ ಇದ್ರು, ಎಲ್ಲೋ ಕಳೆದು ಹೋಗ್ಬಿಡ್ತಾ ಇದ್ರು. ಈ ವಾರದಿಂದ ಅವರು ಪಿಕಪ್ ಆಗಿಬಿಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ತದನಂತರದಲ್ಲಿ ಧ್ರುವಂತ್ ಅವರು ಇದ್ದಾರೆ. ಅವರು 8% ಮತಗಳನ್ನು ಪಡೆದು 3ನೇ ಸ್ಥಾನದಲ್ಲಿದ್ದಾರೆ. ಅವರು ಕೂಡ ಈಗ ಬರ್ತಾ ಬರ್ತಾ ಪಿಕಪ್ನಲ್ಲಿದ್ದಾರೆ. ಈ ಮೊದಲೆಲ್ಲ 1%, 2% ಮತಗಳನ್ನು ಪಡೆದಿದ್ದಂಥ ಧ್ರುವಂತ್ ಅವರು ಬರುವ ಆಟಗಳಲ್ಲಿ ಎಲ್ಲ ರೀತಿಯಿಂದ ನೈಪುಣ್ಯತೆಯನ್ನು ತೋರಿಸಿ ಮುಂದೆ ಬರ್ತಾ ಇದ್ದಾರೆ. 4ನೇ ಸ್ಥಾನದಲ್ಲಿ 7% ಪಡೆದಿರುವಂತಹ ಧನುಷ್ ಅವರು ಇದ್ದಾರೆ. ಅವರು ಮೊದಲೇ ಎಲ್ಲ ರೀತಿಯಿಂದ ಆಡ್ತಾ ಇದ್ದಾರೆ, ಚೆನ್ನಾಗಿ ಎಲ್ರಿಗೂ ಟಕ್ಕರ್ ಕೊಡ್ತಾ ಇದ್ದಾರೆ. ಆಟ ಅಂತ ಬಂದಾಗ ಎಲ್ಲೂ ಹಿಂದೆ ಬೀಳದೆ ಆಡ್ತಾ ಇದ್ದಾರೆ. ಹೀಗಾಗಿ ಇವರು ಈ ವಾರದಲ್ಲಿ 4ನೇ ಸ್ಥಾನದಲ್ಲಿದ್ದಾರೆ. 3% ಪಡೆದಿರುವಂತಹ ರಾಶಿಕಾ ಶೆಟ್ಟಿ ಅವರು 5ನೇ ಸ್ಥಾನದಲ್ಲಿದ್ದಾರೆ. ಅವರು ಕೂಡ ಬರ್ತಾ ಬರ್ತಾ ಪಿಕಪ್ ಆಗ್ತಾ ಇದ್ದಾರೆ. ಟಾಸ್ಕ್ಗಳಂತ ಬಂದಾಗ ಬಹಳ ಮಹಿಳೆಯರಲ್ಲಿ ಅತ್ಯುತ್ತಮವಾಗಿ ಆಡುವಂಥ ನೈಪುಣ್ಯತೆಯನ್ನು, ದೇಹದಾಢ್ಯತೆಯನ್ನು ರಾಶಿಕಾ ಶೆಟ್ಟಿ ಅವರು ಹೊಂದಿದ್ದಾರೆ. ಅದೇ ರೀತಿಯಲ್ಲಿ ಸ್ಟ್ಯಾಂಡ್ಸ್ ಕೂಡ ಚೆನ್ನಾಗಿ ತಗೊಂಡು ಬರ್ತಾ ಇದ್ದಾರೆ. ಅದರಿಂದ ಅವ್ರನ್ನ ಜನ ಮತ ಹಾಕ್ತಾ ಇದ್ದಾರೆ. ಅವ್ರ ಜೊತೆಯಲ್ಲಿ ಮಲ್ಲಮ್ಮ ಅವರು ಕೂಡ 3%ಗಳನ್ನು ರಾಶಿಕಾ ಶೆಟ್ಟಿ ಅವ್ರ ಜೊತೆ ಹಂಚಿಕೊಂಡು 6ನೇ 5ನೇ ಜಂಟಿ ಸ್ಥಾನದಲ್ಲಿದ್ದಾರೆ. ಅವರು ಎಲ್ಲೋ ಒಂದು ಕಡೆ ಕಳೆದು ಹೋಗಿದ್ರು ಕೂಡ ಅವರು ಆಟದಲ್ಲಿ ಚೆನ್ನಾಗಿ ಆಡ್ತಾ ಇಲ್ಲ ಅನ್ನುವಂಥ ಮಾತಿದ್ರು ಕೂಡ, ಕೇವಲ ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅನ್ನುವಂಥ ರೀತಿಯಲ್ಲಿ ಮಲ್ಲಮ್ಮ ಇದ್ದರೂ ಕೂಡ ಜನ ಎಲ್ಲೋ ಒಂದು ಕಡೆ, ಹಳ್ಳಿಯ ಜನ ನನ್ನ ತಾಯಿ ಅಮ್ಮ ಅನ್ನೋ ಥರ ಫೀಲ್ ಆಗಿ ಅವ್ರನ್ನ ಓಟ್ ಹಾಕ್ತಾ ಇದ್ದಾರೆ. ಅದೇ ರೀತಿಯಾಗಿ ರಿಷಿ ಗೌಡ ಅವರು 2% ಮತಗಳನ್ನು ತೆಗೆದುಕೊಂಡು 7ನೇ ಸ್ಥಾನದಲ್ಲಿದ್ದಾರೆ. ಕೊನೆಯ ಸ್ಥಾನದಲ್ಲಿರುವಂಥದ್ದು ಅಶ್ವಿನಿ ಗೌಡ ಅವರು ಕೇವಲ 1% ಮತಗಳನ್ನು ಪಡೆದಿದ್ದಾರೆ. ಈ ಮುಖ್ಯವಾಗಿ ಇದರಲ್ಲಿ ರಿಷಿ ಗೌಡ ಅಥವಾ ಅಶ್ವಿನಿ ಗೌಡರವರು ಮನೆಗೆ ಹೋಗುವ ಎಲ್ಲ ರೀತಿಯ ಸಾಧ್ಯತೆ ಇದೆ. ಅದರಲ್ಲಿ ಪ್ರಮುಖವಾಗಿ ಅಶ್ವಿನಿ ಗೌಡರವರ ಗತ್ತು, ದೌಲತ್ತು ಈ ವಾರ ಕೊನೆಗೊಳ್ಳುವ ಸಾಧ್ಯತೆ ಇದೆ. ಯಾಕಂದರೆ ಬಂದ ದಿನದಿಂದನೂ ಬಿಗ್ ಬಾಸ್ ಮನೆಯಲ್ಲಿ ಬಹಳ ಗತ್ತು, ದೌಲತ್ತನ್ನು, ಗೌಡ್ಕಿಯನ್ನು ತೋರಿಸುತ್ತಿದ್ದಂಥ ಈ ಅಶ್ವಿನಿ ಗೌಡರವರು ಈ ವಾರದಲ್ಲಿ ಮನೆಗೆ ಹೋಗುವ ಎಲ್ಲ ರೀತಿಯ ಸಾಧ್ಯತೆ ಇದೆ. ಇದರಿಂದ ಗಿಲ್ಲಿ ನಟರಿಗೆ ಬಹಳ ಖುಷಿಯಾಗುವ ಸಾಧ್ಯತೆ ಇದೆ. ಹಾಗೂ ಮನೆಯಲ್ಲಿ ಇರುವ ಎಲ್ರಿಗೂ ಇದೊಂದು ಖುಷಿಯ ವಿಚಾರ ಅಂತಲೇ ಫೀಲ್ ಆಗ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಇದಿತ್ತು ಈ ವಾರದ ನಾಮಿನೇಷನ್ ಪ್ರಕ್ರಿಯೆ. ಪ್ರಮುಖವಾಗಿ ಈ ಅಶ್ವಿನಿ ಗೌಡರವರ ಮನೆಗೆ ಹೋಗಿ ತನ್ನ ಕನ್ನಡ ಪರ ಸಂಘಟನೆಯಲ್ಲಿ ತೊಡಗಿಸಿಕೊಳ್ಬೋದು, ಸೀರಿಯಲ್ಗಳಲ್ಲಿ, ಸಿನಿಮಾಗಳಲ್ಲಿ ಆ್ಯಕ್ಟ್ ಮಾಡ್ಬೋದು. ಈ ಬಿಗ್ ಬಾಸ್ ಅಶ್ವಿನಿ ಗೌಡ ಇಟ್ಟುವಂಥ ಹೆಸರನ್ನು ಇಟ್ಕೊಂಡು ಮಿಂಚ್ಬೋದು ಅನ್ನುವಂಥ ಮಾತನ್ನು ಇಲ್ಲಿ ಜನ, ಬಿಗ್ ಬಾಸ್ ಪ್ರಿಯರು ಹೇಳ್ತಾ ಇದ್ದಾರೆ. ಇಲ್ಲಿಗೆ ಈ ಅಮ್ಮ ಅಶ್ವಿನಿ ಗೌಡರವರ ಆಟ ಮುಗಿತು. ಖೇಲ್ ಖತಮ್, ದುಕಾನ್ ಬಂದ್.